ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ, ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ ಮತ್ತು ಯಾವ ರೀತಿಯಾದಂತಹ ಕಾನೂನು ಸಂಕಷ್ಟ ಅವರಿಗೆ ಎದುರಾಗುತ್ತೆ ಅಂತ. ಪೊಲೀಸರ ಮುಂದೆ ನಡೆಯದ ತಗ್ಗೋದೇ ಇಲ್ಲ ಆಟ, ತಗ್ಗೋದೇ ಇಲ್ಲ ಅಂತಿದ್ದ ಪುಷ್ಪರಾಜ್ ಈಗ ಅರೆಸ್ಟ್ ಆಗಿದ್ದಾನೆ. ಇದು ಕೇಳಿ ಬರ್ತಾ ಇರುವಂತಹ ಮಾತು ಎಲ್ಲ ಕಡೆ. ಪೊಲೀಸರು ಮನೆಗೆ ಬಂದಾಗ ಕಾಫಿ ಕುಡಿತಾ ನಗ್ನಗ್ತಾನೆ ಪೊಲೀಸರ ಜೊತೆಗೆ ಮಾತಾಡ್ತಾ ಇದ್ರು. ಆ ನಂತರ ನಗ್ನಗ್ತಾನೆ ಹೋದ್ರು ಅಲ್ಲು ಅರ್ಜುನ್. ಪೊಲೀಸರ ಮುಂದೆ ಈಗಾಗಲೇ ಯಾವ ರೀತಿ ವರ್ತನೆ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಬಹಳ ಕಾಮಾಗೆ ಇದ್ರು ಅವರು. ಬರ್ತಾ ಇದ್ದ ಹಾಗೆ ಅಲ್ಲು ಅರ್ಜುನ್ ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಕಾಮಾಗೆ ಕಾಫಿ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿ ನಂತರ ಅಲ್ಲಿಂದ ಪೊಲೀಸ್ ಜೀಪ್ನಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ, ವಾಹನದಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಗಲೂ ಕೂಡ ಅವರ ಸ್ಟೈಲು, ಅವರ ಭಂಗಿ, ಹಾವಭಾವ ಎಲ್ಲವೂ ಕೂಡ ಗಮನ ಸೆಳೀತು. ಒಂದು ಕಡೆಗೆ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಇದು. ಯಾಕಂದರೆ ಇಲ್ಲಿ ತನಕ ಅಂದರೆ ಇವ್ರ ಫ್ಯಾಮಿಲಿಲಿ, ಪರ್ಟಿಕ್ಯುಲರ್ಲಿ ಅಲ್ಲು ಅರ್ಜುನ್ ಅವರ ಫ್ಯಾಮಿಲಿನಲ್ಲಿ ಕೋರ್ಟು, ಕಚೇರಿ ಅಥವಾ ಸ್ಟೇಷನ್ ಅಂತ ಯಾರೂ ಹತ್ತಿರಲಿಲ್ಲ. ಫಸ್ಟ್ ಟೈಮ್ ಇವ್ರಿಗಿಂಥದ್ದೊಂದು ಆಘಾತ. ಇನ್ಫ್ಯಾಕ್ಟ್ ಇವರು ಮೆಗಾಸ್ಟಾರ್ ಫ್ಯಾಮಿಲಿನೇ ಅಲ್ವಾ, ಅವರಿಗೆ ಇಂಥ ಪ್ರಕರಣವನ್ನು ಫೇಸ್ ಮಾಡ್ತಾ ಇರೋದು ಇದೇ ಮೊದಲು. ಸ್ಟಾರ್ಡಮ್ ಇತ್ತು, ಫ್ಯಾನ್ಸ್ ಅಪ್ಪಿಕೊಳ್ತಾ ಇದ್ರು, ಸಿನಿಮಾ ಸಕ್ಸಸ್ನ ನೋಡ್ತಾ ಇದ್ದವರು ಇತ್ತು ಅರೆಸ್ಟ್ ಆಗುವಂತಹ ಸಂದರ್ಭ. ಆಗಲೂ ಕೂಡ ಭಾಳ ಕಾಮ್ನೆಸ್ಸನ್ನು ಮೇಂಟೈನ್ ಮಾಡಿದರು. ಮತ್ತು ಅವರ ಪಿ ಎಗಳು ಮತ್ತು ಅವರ ಮನೇಲಿ ಕೆಲಸ ಮಾಡೋರು ಎಲ್ಲರೂ ಕೂಡ ಅವರಿಗೆ ನೀರು ತಂದು ಕೊಡೋದು, ಲಾಸ್ಟ್ ಮೂಮೆಂಟಲ್ಲೂ ಕಾಫಿ ತಂದು ಕೊಡೋದು, ಅಲ್ಲೊಂದು 10 ನಿಮಿಷ ನಿಂತ್ಕೊಳ್ಳೋದು ಎಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ. ಇಂಥ ಫೆಸಿಲಿಟೀಸ್ ಬೇರೆ ಯಾರಿಗಾದ್ರೂ ಸಿಗುತ್ತಾ ಅಂತಲೂ ಕೆಲವರೆಲ್ಲ ವ್ಯಂಗ್ಯ ಆಡ್ತಾ ಇದ್ದಾರೆ. ಅರೆಸ್ಟ್ ಮಾಡೋದಕ್ಕೆ ಬಂದಾಗ ಅವ್ರಿಗೆ ಕಾಫಿ ಕುಡಿಯೋಕ್ಕೆ ಟೈಮ್ ಕೊಟ್ಟು, ನೀರು ಕುಡಿಯೋಕ್ಕೆ ಟೈಮ್ ಕೊಟ್ಟು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಬೇಸಿಕ್ಲಿ ಅವ್ರಿಗೊಂದು ರಾಜ ಮರ್ಯಾದೆ ಅಲ್ಲಿ ಸಿಕ್ಕಿದೆ ಪೊಲೀಸರ ಜೊತೆಗೆ ಹೋಗಬೇಕಾದ್ರೆ ಕೂಡ. ನೋಡಿ, ಅರೆಸ್ಟ್ ಆಗೋ ಸಂದರ್ಭದಲ್ಲಿ ಕಾಫಿ ಕುಡಿದು ಒಂದೊಂದು ಸಿಪ್ಪನ್ನು ಹೀರಿ ಅದಾದ ನಂತರ ನಿಧಾನಕ್ಕೆ ಹಿಂದೆ ಇದ್ದಂತಹ ಬೆಂಬಲಿಗರ ಜೊತೆಗೆ ಮಾತಾಡಿ ಆಮೇಲೆ ಹೋದ್ರು. ನೋಡಿ, ಅಲ್ಲಿ ಬಂತು ಡೀಟೇಲ್ಸು. ಸ್ವಲ್ಪ ಟೈಮ್ ಕೊಡಿ, ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಇದು ಅಲ್ಲು ಅರ್ಜುನ್ ಕೇಳಿದಂತಹ ಮನವಿ. ಬಟ್ ಅಲ್ಲು ಅರ್ಜುನ್ ಅವರ ಮನವಿಗೆ ಸೊಪ್ಪು ಹಾಕಿಲ್ಲ ಪೊಲೀಸರು. ಬೆಡ್ರೂಮ್ಗೆ ನುಗ್ಗಿ ಅಲ್ಲು ಅರ್ಜುನ್ರನ್ನ ಗೆಳೆತಂದಿದ್ದಾರೆ. ದಿಸ್ ಇಸ್ ಟೂ ಮಚ್ ಅಂತ ಅಲ್ಲು ಅರ್ಜುನ್ ಇದೇ ವೇಳೆ ಹೇಳಿದ್ರಂತೆ. ಇದು ಒಳ್ಳೆಯದಲ್ಲ ಸರ್ ಅಂತ ನಟ ಹೇಳಿದ್ರಂತೆ. ಯಾವುದಕ್ಕೂ ಕೇರ್ ಮಾಡದೆ ಪೊಲೀಸರು ಜೀಪನ್ನು ಹತ್ತಿಸಿದ್ರು. ಆದರೂ ಅವರ ಬೆಂಬಲಿಗರು ಅವರಿಗೆ ಅಲ್ಲಿ ಒಂದು ಸ್ವಲ್ಪ ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ದದನ್ನು ನೋಡ್ತಾ ಇದ್ರಿ. ಓಡ್ ಬಂದು ನೀರು ಕೊಡೋದು ಅಂದರೆ ಶೂಟಿಂಗ್ ಸ್ಪಾಟ್ನಲ್ಲಿ ಅಲ್ಲು ಅರ್ಜುನ್ ಬಂದಾಗ ಹೆಂಗಿರುತ್ತೋ ವರ್ತನೆ, ಅವ್ರ ಬೆಂಬಲಿಗರದ್ದು ಅಲ್ಲೂ ಇತ್ತು. ಸೀರಿಯಸ್ನೆಸ್ ಅವ್ರಿಗಿನ್ನೂ ಅರ್ಥ ಆಗಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಪೊಲೀಸರು ಇದನ್ನೆಲ್ಲ ಸೊಪ್ಪು ಹಾಕಿಲ್ಲ. ಇನ್ಫ್ಯಾಕ್ಟ್ ಇಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾರಲ್ಲ, ಅರೆಸ್ಟ್ ಮಾಡುವಂತಹ ಗಟ್ಸ್ ತೋರಿಸ್ತಾರಲ್ಲ, ನಿಜವಾಗ್ಲೂ ಪೊಲೀಸ್ ಇಲಾಖೆ ಆಗಾಗ ಇಂಥ ಕೆಲಸಗಳನ್ನು ಮಾಡಿ ಮೆಚ್ಚುವಂತಹ ಕೆಲಸಗಳನ್ನು ಮಾಡ್ತಾರೆ. ಯಾವುದಕ್ಕೂ ಕೇರ್ ಮಾಡದೆ ಜೀಪ್ ಹಚ್ಚಿದ್ದಾರೆ ಪೊಲೀಸರು. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಅರೆಸ್ಟ್ ಮಾಡೋಕ್ ಮುಂಚೆ ಹೆಂಗಿದೆ ಅವ್ರದ್ದು ವರ್ತನೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸ್ನವರು ಅಲ್ಲೇನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೊಂದು ಆ ವಾಲ್ಯೂಮ್ ಕ್ಲಿಯರೆನ್ಸ್ ಇಲ್ಲ. ಇನ್ನೊಂದು ಕಡೆಗೆ ಅವರ ಹೆಂಡತಿ ಕಡೆಗೆ ತಿರುಗಿ ನೋಡಿ, ಟೆನ್ಷನ್ ಮಾಡ್ಕೊಳ್ಬೇಡ ಅನ್ನೋ ರೀತಿ ಸನ್ನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಇವ್ರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭ ಹೇಗಿತ್ತು, ಏನೇನು ಮಾಹಿತಿ ಸಿಗ್ತಾ ಇದೆ ಅದ್ರ ಬಗ್ಗೆ? ಮಮತಾ, ಏನಂದರೆ ಅಲ್ಲು ಅರ್ಜುನ್ ಅವರ ಬಂಧನ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಾದಂಥ ಬೆಳವಣಿಗೆಗಳು, ಜೊತೆಗೆ ಬೆಂಗಳೂರಿನ ಅಂದರೆ ಮೈಸೂರಿನಲ್ಲಿ ದರ್ಶನನ ಬಂಧನ ಮಾಡೋ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳು ಎರಡೂ ಕೂಡ ಒಂದು ರೀತಿಯಲ್ಲಿ ಸಾಮ್ಯತೆಗಳು ಇರುವಂಥದ್ದು. ಯಾಕೆಂದರೆ ಅಲ್ಲು ಅರ್ಜುನ್ ಕೂಡ ಪೊಲೀಸರ ಜೊತೆಯಲ್ಲಿ ಹೋಗಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾರೆ. ಜೊತೆಗೆ ನೀವು ನನ್ನ ಬೆಡ್ರೂಮ್ಗೆ ಬಂದು ಕರೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ, ಜೊತೆಗೆ ನನ್ನ ಬಟ್ಟೆಯನ್ನು ಕೂಡ ಬದಲಾಯಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಆರೋಪವನ್ನು ಮಾಡ್ತಾರೆ. ಆರೋಪವನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋ ತುಣುಕುಗಳಿದ್ದಾವೆ. ಆ ವಿಡಿಯೋ ತುಣುಕುಗಳಲ್ಲಿ ಒಂದಷ್ಟು
ಆಡಿಯೋ ಕೂಡ ರೆಕಾರ್ಡ್ ಆಗ್ತದೆ. ರೆಕಾರ್ಡ್ ಆದ ಸಂದರ್ಭದಲ್ಲಿ ಪೊಲೀಸರು ಯಾವುದಕ್ಕೂ ಕೂಡ ಸೊಪ್ಪನ್ನು ಹಾಕ್ತಾ ಇಲ್ಲ. ಜೊತೆಗೆ ಅವರ ಪತ್ನಿಗೆ ಅಂದ್ರೆ ಅಲ್ಲು ಅರ್ಜುನ್ ಅವರ ಪತ್ನಿಗೆ ಧೈರ್ಯವನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅವರ ತಂದೆ ಪೊಲೀಸ್ ಜೀಪ್ನಲ್ಲಿ ಅಂದ್ರೆ ಪೊಲೀಸ್ ವ್ಯಾನ್ ಏನಿತ್ತು ಅದರಲ್ಲಿ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡಿದಾಗ ಪೊಲೀಸರು ಅದನ್ನು ಕೂಡ ತಡೆದಿರುವಂಥದ್ದು. ಅಂದ್ರೆ ಆರೋಪಿ ಯಾರಿದ್ದಾರೆ ಅವರನ್ನ ಮಾತ್ರ ನಾವು ಕರ್ಕೊಂಡು ಹೋಗ್ತೀವಿ, ನೀವು ನಿಮ್ಮ ಖಾಸಗಿ ವಾಹನದಲ್ಲಿ ಬನ್ನಿ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಯಾಕೆಂದ್ರೆ ಬೆಂಗಳೂರಿನ ಪ್ರಕರಣ ಮೈಸೂರಿನಲ್ಲಿ ಆದ ಸಂದರ್ಭದಲ್ಲೂ ಕೂಡ ತಾನು ಪೊಲೀಸ್ನ ಜೀಪ್ನಲ್ಲಿ ಬರೋದಿಲ್ಲ ಅನ್ನೋ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿಯ ಪರಿಸ್ಥಿತಿ ಈಗ ಅಲ್ಲು ಅರ್ಜುನ್ ಅವ್ರಿಗೆ ಎದುರಾಗಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ನಿರೀಕ್ಷೆಗಳಿರಲಿಲ್ಲ, ಅಲ್ಲಿ ನಿರೀಕ್ಷೆಗಳಿತ್ತು. ಅಂದ್ರೆ ಬಂಧನ ಮಾಡುವಂತ ನಿರೀಕ್ಷೆಗಳಿದ್ದ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿಕೊಂಡು ಇಂಟ್ರೀಮ್ ರಿಲೀಫ್ ಮತ್ತು ಅಥವಾ ಇಂಟ್ರೀಮ್ ಸ್ಟೇ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಅದು ಯಾವಾಗ ಸಫಲ ಆಗಲಿಲ್ಲ, ಆ ಸಂದರ್ಭದಲ್ಲಿ ಈಗ ಬಂಧನ ಆಗಿರುವಂಥದ್ದು. ಅಂದ್ರೆ ಪೊಲೀಸರ ಇವತ್ತಿನ ನಡೆ ಮತ್ತು ವರ್ತನೆಯನ್ನ ನೋಡಿದ್ರೆ ಬಹುತೇಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆಗಳು ಅಥವಾ ತಮ್ಮನ್ನ ಪೊಲೀಸ್ ಆರೋಪಿ ಏನಿದ್ದಾರೆ ಅಲ್ಲು ಅರ್ಜುನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಕ್ರಿಯೆಗಳಿಗೂ ಕೂಡ ಚಾಲುವನ್ನ ಕೊಡುವಂತ ಸಾಧ್ಯತೆಗಳು ಇರುವಂಥದ್ದು. ಯಾಕೆಂದ್ರೆ ಈ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಜೊತೆಗೆ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಯಾಕೆಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಹತ್ಯೆಯನ್ನ ಮಾಡಿಬಿಟ್ಟು ಅವ್ರಿಗೆ ಒಂದಷ್ಟು ಕಾಂಪನ್ಸೇಷನ್ ಅನ್ನ ಕೊಟ್ಬಿಟ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಅಥವಾ ಲಾನಲ್ಲಿ ಕಾನೂನಿನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆಯಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ತೀವ್ರವಾದಂತ ಮುಜುಗರ ಅನುಭವಿಸಿದಂತ ಪೊಲೀಸರು ಇವತ್ತು ಅನಿವಾರ್ಯ ಕಾರಣಗಳಿಂದ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಮಮತಾ.